ನಮಸ್ಕಾರ. ಪ್ರಜಾರಾಜ್ಯ ಕನ್ನಡ ನ್ಯೂಸ್ಗೆ ಸ್ವಾಗತ. ಹುಕ್ಕೇರಿ ಪಟ್ಟಣದ ಎಸ್ಕೆ ಹೈಸ್ಕೂಲ್ ಚಿನ್ನರ ಭವನದಲ್ಲಿ ಭಕ್ತ ಕನಕದಾಸರ 537ನೇ ಜಯಂತಿ ಆಚರಣೆ. ಹುಕ್ಕೇರಿ ಪೂಜ್ಯ ಶ್ರೀಗಳ ಸಾನ್ನಿಧ್ಯ, ಗಣ್ಯರ ಉಪಸ್ಥಿತಿ, ಹಾಲು ಮತ ಮುಖಂಡರ ನೇತೃತ್ವದಲ್ಲಿ ನಡೆದ ಕನಕದಾಸರ ಜಯಂತಿ ಕಾರ್ಯಕ್ರಮ. ಕನಕದಾಸರ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ಜ್ಯೋತಿ ಪ್ರಜ್ವಲಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಇದೇ ವೇಳೆ ಪ್ರತಿ ವರ್ಷದಂತೆ ಈ ವರ್ಷವೂ ನೀಡಲ್ಪಡುವ ಕನಕಶ್ರೀ ಪ್ರಶಸ್ತಿಯನ್ನು ಸ್ಥಳೀಯ ಗಣ್ಯರಿಗೆ ಪೂಜ್ಯ ಶ್ರೀಗಳಿಂದ ಸತ್ಕರಿಸಿ ಸನ್ಮಾನಿಸಿ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು. ನಂತರ SSLC PUC ಪರೀಕ್ಷೆಯಲ್ಲಿ ಸಾಧನೆಗೈದ ಹಾಲು ಮತ ಸಮಾಜದ ವಿದ್ಯಾರ್ಥಿನಿಯರಿಗೆ ಪೂಜ್ಯ ಶ್ರೀಗಳಿಂದ ಅಧಿಕಾರಿಗಳಿಂದ ಸತ್ಕಾರ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು. ಇದೇ ವೇಳೆ ಹಿರೇಮಠದ ಚಂದ್ರಶೇಖರ ಶಿವಾಚಾರ್ಯ ಮಹಾಸ್ವಾಮಿಗಳು, ಕ್ಯಾರ್ಗುಟದ ಅಭಿನವ ಮಂಜುನಾಥ ಮಹಾಸ್ವಾಮಿಗಳು ಮಾತನಾಡಿ, ಅರಿವಿನ ಹರಿಕಾರ ಕನಕದಾಸರು ತಮ್ಮ ಕೃತಿಯಲ್ಲಿ ಹೃದಯ ತಂತಿಯನ್ನು ಹಿಡಿದು ಮಿಡಿದಿದ್ದಾರೆ. ಸರಳ ಹೃದಯವನ್ನು ಮೀಟಿದಂತೆ ಹರಳ ಹೃದಯವನ್ನು ಮೀಟಿ ಅಮೃತಧಾರೆಯನ್ನು ಹರಿಸಿದ್ದಾರೆ. ನರಹರನಿಂದ ಬೇರೆಯಲ್ಲ ಎಂಬ ಅಮೃತವಾಣಿ ಅವರದು. ಅಂತರಂಗ ಶುದ್ಧಿಯೇ ಕನಕದಾಸರ ಜೀವಿತದ ಉದ್ದೇಶ. ಆತ್ಮವಂಚನೆ ಇಲ್ಲದ ನಿರ್ಮಲ ಮನಸ್ಸು ಅವರದು. ಆತ್ಮವಂಚನೆ ಆತ್ಮಹತ್ಯೆಗಿಂತ ಕ್ರೂರ ಎಂಬ ಅರಿವಿನಿಂದ ಆತ್ಮ ಸಾಕ್ಷರತಾ ಮಾಡಿಕೊಂಡವರು ಅವರು ಎಂದು ಹೇಳಿದರು. ಈ ಸಂದರ್ಭದಲ್ಲಿ ಹುಕ್ಕೇರಿ ವಿರಕ್ತ ಮಠದ ಶ್ರೀ ಶಿವಬಸವ ಮಹಾಸ್ವಾಮಿಗಳು, ಮುಖಂಡರಾದ ಪಾಂಡು ಮನ್ನಿಕೇರಿ ಹಾಗೂ ಹಾಲು ಮತ ಸಮಾಜದ ಹೆಗಡೆ, ಕರಜಗಿ, ಡವಳೇಶ್ವರ್, ಕೊಳ್ಳಿ, ಡುಮ್ನವರ್, ಪೂಜೇರಿ ಹಾಗೂ ಹುಕ್ಕೇರಿ ತಾಲೂಕಿನ ಎಲ್ಲ ಗಣ್ಯರು, ಸ್ಥಳೀಯ ಮುಖಂಡರು, ಕನಕದಾಸರ ಭಕ್ತರು ಹಾಗೂ ಕನಕದಾಸರ ಎಲ್ಲ ಯುವ ಮುಖಂಡರು, ತಾಲೂಕಾ ಎಲ್ಲ ಇಲಾಖೆ ಆಡಳಿತ ಅಧಿಕಾರಿಗಳು ಪಾಲ್ಗೊಂಡಿದ್ದರು. ರಾಮಗೌಡ ಪಾಟೀಲ್, ಪ್ರಜಾರಾಜ್ಯ ಕನ್ನಡ ನ್ಯೂಸ್, ಹುಕ್ಕೇರಿ. ಬಂಗಾರ ಅಂತ ಹೇಳಿದ್ರೆ ನಾವು ಗುರುಗಳು ಕನಕವನ್ನ ಬಂಗಾರ ಅಂತ ತಿಳಿದವರಲ್ಲ. ಗುರುಗಳು ಕನಕವನ್ನ ಬಂಗಾರವನ್ನ ಬಂಗಾರ ಅಂತ ತಿಳ್ಕೊಂಡವ್ರಲ್ಲ, ಭಂಡಾರವನ್ನ ಬಂಗಾರ ಅಂತ ತಿಳ್ಕೊಂಡವರು ಗುರುಗಳು. ಅದಕ್ಕಾಗಿ ನೀವು ಎಲ್ಲಾದ್ರಿಂದಲೂ ಏನೋ ಮಾಡಬಹುದು. ಆದ್ರೆ ಇವತ್ತಿಗೂ ಕೂಡ ಸಂಪ್ರದಾಯ ಇನ್ನೂ ನಮ್ಮ ಮಠ ಮಾನ್ಯಗಳು ಹಳ್ಳಿ ಎಲ್ಲಾ ಕಡೆ ಯಾರ ಹಸ್ತ ಮೊದಲು ಹತ್ತಂತಾರೋ, ಯಾರ್ದಂತಾರೋ ಗುರುಬರ ಹಸ್ತ ಮೊದಲು ಹತ್ತಿ ಅಂತಾರ. ಅಂದ್ರೆ ನೆನಪಲ್ಲಿಟ್ಟುಕೊಳ್ಳಿ, ಹಾಲ ಮತ ಅಂತಂದ್ರೆ ಯಾರು ಬರ್ತಾರಲ್ಲ ಅವರು ನಮ್ಮವ್ರಂತ ತಿಳ್ಕೊಳ್ಳುವ ಮತ, ಅದು ಹಾಲ ಮತ. ಅದಕ್ಕಾಗಿ ಇವತ್ತಿನೆಲ್ಲ ಕನಕದಾಸ ಜಯಂತಿಯನ್ನು ಆಚರಣೆ ಮಾಡಿದಿರಿ. ಹೋದ ಸರಿನೂ ನಾ ಹೇಳಿದ್ದೆ, ನಿಮಗೆ ನೆನಪಿಗೆ ಇದೆ ಇಲ್ಲೋ ನನಗಂತೂ ಗೊತ್ತಿಲ್ಲ. ಕನಕನ ಕಿಂಡಿಯಿಂದ ನೋಡಿದರೆ ಕನಕನ ಮೂರ್ತಿ ಕಾಣಿಸುತ್ತದೆ. ಕನಕನ ಕಿಂಡಿಯಿಂದ ನೋಡಿದರೆ ಕನಕನ ಮೂರ್ತಿ ಕಾಣಿಸುತ್ತದೆ. ಕನಕನ ಕಣ್ಣಿನಿಂದ ನೋಡಿದರೆ ಸಾಕ್ಷಾತ್ ಕೃಷ್ಣ ಪರಮಾತ್ಮನೇ ಕಾಣಿಸುತ್ತಾನೆ. ಇದು ಉದ್ದೇಶ ಏನು ಅಂತಂದ್ರೆ, ಕನಕದಾಸರ ಹಿಂದ ಭಕ್ತ ಕನಕದಾಸ ಅಂತಾರೆ. ಭಕ್ತ ಅಂತಂದ್ರೆ ಸಮರ್ಪಣೆಯಾದವನು. ಸಮರ್ಪಣೆ ಆದು ಅಂತಂದ್ರೆ ಅಲ್ಲಿ ಮುಗಿದು ಹೋಯ್ತು. ಅಲ್ಲಿ ನಾ ಅನ್ನೋದನ್ನ ಮರ್ತೀವಿ ಅಂತಂದ್ರೆ ಅವ ಭಕ್ತ ಆಗ್ಲಿಕ್ಕೆ ಸಾಧ್ಯ, ದಾಸ ಆಗ್ಲಿಕ್ಕೆ ಸಾಧ್ಯ. ಆ ನಿಟ್ಟಿನಲ್ಲಿ ಇವತ್ತು ಕನಕದಾಸ ಜಯಂತಿಯನ್ನ ಅದ್ದೂರಿಯಾಗಿ ಅದ್ಭುತವಾಗಿ ಆಚರಣೆ ಮಾಡಿದಿರಿ. ಮಾತಿಗೆ ಮಾತು ಬೆರೆಸ್ಯಾನ, ಸೂರ್ಯನ ಪ್ರಖರದಂತೆ ಬೆಳಗಾನ, ಆತನೇ ಕನಕ ಅಂತ ಹೇಳಿ ಬಹಳ ವಿಶೇಷವಾಗಿ ಪುಸ್ತಕಗಳು ಉಲ್ಲೇಖ ಮಾಡ್ಯಾರ. ಇದರ ಇತಿಹಾಸವನ್ನ ನಮ್ಮ ಸಮಾಜದ ಯುವಕರು ಕಲ್ಕೊಳ್ಬೇಕು, ಯುವತಿಯರು ಕಲ್ಕೊಳ್ಬೇಕು. ಯಾಕೆ ಕಲ್ಕೊಳ್ಬೇಕಂದ್ರೆ ನಮ್ಮ ಸಮಾಜದ ಶ್ರೇಷ್ಠ ವ್ಯಕ್ತಿ ಈ ನಾಡಿಗೆ ಏನು ಕೊಟ್ಟ ಅನ್ನತಕ್ಕಂಥದ್ದು. ಕನಕರು ಕೇವಲ ಹಾಲು ಮತಕ್ಕಲ್ಲ, ಇಡೀ ಸಮಾಜಕ್ಕೆ ಏನೆಲ್ಲವನ್ನ ಸಂದೇಶ ಕೊಟ್ಟಾನ. ಕಾಡಿನೊಳಗೆ ಆಡುವ ಮೃಗ ಪಕ್ಷಿಗಳಿಗೆ ಅಲ್ಲಲ್ಲಿ ಆಹಾರವಿದ್ದವರು ಯಾರು ಅಂತ ಪ್ರಶ್ನೆ ಮಾಡಿದ ಒಬ್ಬ ಸಂತ ಈ ಜಗತ್ತಿನೊಳಗೆ ಯಾರಾದಿದ್ರೆ ಅದು ಕನಕದಾಸರು. ನಾವೆಲ್ಲ ನೆನಪಿಟ್ಕೊಳ್ಬೇಕು. ಅಡಿ
ಅಡಿಗಡಿಗೆ ಕಲ್ಲಲ್ಲಿ ಹುಟ್ಟಿ ಕೂಗುವ ಕಪ್ಪಿಗೂ ಅಲ್ಲಲ್ಲಿ ಅಡಿಗಡಿಗೆ ಆಹಾರ ವ್ಯಕ್ತವರೇ ಯಾರು ಅಂತ ಕೇಳಿದವ. ಬರೀ ಮನುಷ್ಯರಿಗಲ್ಲ, ಮೃಗ ಪಕ್ಷಿ ಗಿಡ ಮರಗಳಿಗೂ ಕೂಡ ಪ್ರಶ್ನೆ ಹಾಕಿರ್ತಕ್ಕಂಥವ್ರು ಕನಕದಾಸರು. ಅಂತ ಯತಿವರೇ ಶ್ರೇಷ್ಠರು ಈ ನಾಡಿಗೆ ಏನು ಕೊಟ್ಟಾರೆ? ಕನಕದಾಸರನ್ನ ನಾವೆಲ್ಲ ಇಷ್ಟು ವಿಜೃಂಭಣೆಯಿಂದ ಆಚರಣೆ ಮಾಡ್ತಾ ಇದ್ದೀವಿ ಅಂದ್ರೆ ಏನು ಕೊಟ್ಟು ಹೋಗ್ಯಾರಂತೇಳಿ ಅವ್ರನ್ನ ಆಚರಣೆ ಮಾಡ್ತಾ ಇದ್ದೇವೆ. ನಮ್ಮಪ್ಪ ನಮ್ಮವ್ವ ನಮಗೆ ಜನ್ಮ ಕೊಟ್ಟಾರ, ಅವ್ರು ಜಯಂತಿ ಮಾಡ್ತೀವಿ, ಅವ್ರು ಪುಣ್ಯತಿ ಮಾಡ್ತೀವಿ ಅನ್ನೋ ಅಭಿಮಾನ ನಮಗಿರ್ತದೆ.